ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವೊಂದು ಅದ್ಭುತವಾಗಿರೋ ಸಿನಿಮಾ ಬಗ್ಗೆ ಮಾತಾಡ್ತಾ ಏನಂದ್ರೆ ಆ ಸಿನಿಮಾ ವೀರ ಕನ್ನಡಿಗ ಸಿನಿಮಾ. ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ಅಭಿನಯ ಮಾಡ್ತಾರೆ. ನಾಯಕಿಯಾಗಿ ಅನಿತಾ ಅವರು, ಅವಿನಾಶ್ ಅವರು ಮತ್ತೆ ಸತ್ಯಜಿತ್ ಅವರು ಇವರೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ಇದೆ. ಈ ಸಿನಿಮಾ 2004ರಲ್ಲಿ ರಿಲೀಸ್ ಆಗುತ್ತೆ. ಜನಕ್ಕೆ ತುಂಬಾ ತಪ್ಪು ಕಲ್ಪನೆ ಇದೆ, ಈ ಸಿನಿಮಾ ಒಂದು ರಿಮೇಕ್ ಸಿನಿಮಾ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ ಕೂಡ ಈ ಸಿನಿಮಾನ ರಿಮೇಕ್ ಸಿನಿಮಾ ಅಂತಾನೆ ಬಿಂಬಿಸಿದ್ದಾರೆ. ಆದರೆ ಒಂದು ಸತ್ಯ ಏನು ಅಂದ್ರೆ ಈ ಸಿನಿಮಾ ರಿಮೇಕ್ ಸಿನಿಮಾ ಅಲ್ಲ. ಈ ಸಿನಿಮಾಗೆ ಕತೆ ಬರೆದಿದ್ದು ಮತ್ತು ಆಂಧ್ರವಾಲ ಸಿನಿಮಾಗೆ ಕತೆ ಬರೆದಿದ್ದು ಪುರಿ ಜಗನ್ನಾಥ್ ಅವರು. ಎರಡು ಸಿನಿಮಾಗೆ ಒಬ್ಬರೇ ಕತೆ ಬರೆದಿರೋದ್ರಿಂದ ಒಂದೇ ಕತೆನ ಒಟ್ಟಿಗೆ ಚಿತ್ರೀಕರಣ ಮಾಡ್ತಾರೆ, ಒಂದೇ ದಿನ ರಿಲೀಸ್ ಕೂಡ ಮಾಡ್ತಾರೆ. ಹಾಗಾಗಿ ತುಂಬಾ ಜನ ಅನ್ಕೊಂಡಿದ್ರು ಇದು ರಿಮೇಕ್ ಸಿನಿಮಾ, ಫಸ್ಟ್ ತೆಲುಗಲ್ಲಿ ಬಂತು ಆಮೇಲೆ ಕನ್ನಡದಲ್ಲಿ ಬಂತು ಅಂತ ಅಂದ್ಬಿಟ್ಟು. ಅದು ತಪ್ಪು. ಇದು ರಿಮೇಕ್ ಸಿನಿಮಾ ಅಲ್ಲ, ಇದು ಓನ್ ಸಿನಿಮಾ. ತೆಲುಗಲ್ಲಿ NTR ಅವರು ಅಭಿನಯ ಮಾಡ್ತಾರೆ, ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯ ಮಾಡ್ತಾರೆ. ಈ ಸಿನಿಮಾ ತೆಲುಗಲ್ಲಿ ಫ್ಲಾಪ್ ಆಗುತ್ತೆ. NTR ಅವರಿಗೆ ಸಾಕಷ್ಟು ದೊಡ್ಡ ಮಾರ್ಕೆಟ್ ಇರುತ್ತೆ. NTR ಅವ್ರದ್ದು ಆಂಧ್ರವಾಲ ಸಿನಿಮಾ ಬರೋದಕ್ಕಿಂತ ಮುಂಚೆ ಬಂದಂಥ ಎಲ್ಲ ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಆದರೆ ಆಂಧ್ರವಾಲ ಸಿನಿಮಾ ಫ್ಲಾಪ್ ಆಗುತ್ತೆ. ಕಾರಣ ಏನು ಅಂತ ನೋಡೋದಾದ್ರೆ ಅಲ್ಲಿ NTR ಅವರಿಗೆ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಅವರಿಗೆ ಅಷ್ಟು ಸೂಟ್ ಆಗೋದಿಲ್ಲ. ಆ ಒಂದು ಕ್ಯಾರೆಕ್ಟರು ಅಂದರೆ ಒಂದು ದೊಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ಒಂದು ತಂದೆ ಪಾತ್ರ ಮಾಡೋದಕ್ಕೆ NTR ಅವ್ರಿಗೆ ಆ ಒಂದು ಚಿಕ್ಕ ಏಜಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಸಿನಿಮಾ ಅಲ್ಲಿ ಸೋಲುತ್ತೆ. ಆದರೆ ಕನ್ನಡದಲ್ಲಿ ಆ ಥರ ಆಗಲಿಲ್ಲ. ಅಪ್ಪು ಸರ್ಗೆ ಫಸ್ಟ್ ಹಾಫ್ ಮುನ್ನಾ ಅನ್ನೋ ಕ್ಯಾರೆಕ್ಟರ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಯಿತು. ಮತ್ತು ಸೆಕೆಂಡ್ ಹಾಫಲ್ಲಿ ಶಂಕರ್ ಅನ್ನೋ ಒಂದು ಅಭಿನಯ ಮಾಡ್ತಾರೆ, ಅಂದರೆ ತಂದೆ ಪಾತ್ರದಲ್ಲಿ ಮಾಡ್ತಾರೆ. ಈ ಸಿನಿಮಾದ ಸ್ಟೋರಿನೇ ಆ ಥರ ಇದೆ. ಒಂದು ತಂದೆ ಸಾವಿಗೆ ಸೇಡು ತೀರಿಸ್ಕೋಬೇಕು ಅಂತ ಅಂದ್ಬಿಟ್ಟೇನೆ ಒಬ್ಬ ಮಗ ಯಾವ ಥರ ಒಂದು ಪ್ರಯತ್ನ ಮಾಡ್ತಾನೆ ಮತ್ತು ಮುಂಬೈಯಲ್ಲಿ ನಡೆಯುವಂಥ ಒಂದಷ್ಟು ಘಟನೆಗಳು ಈ ಸಿನಿಮಾದಲ್ಲಿದೆ. ಸಿನಿಮಾ ಅದ್ಭುತವಾಗಿದೆ, ನೀವು ಕೂಡ ನೋಡಿ. ಎಲ್ಲೂ ಕೂಡ ನಿಮಗೆ ಬೋರ್ ಕೂಡ ಅನ್ಸಲ್ಲ. ಫಸ್ಟ್ ಹಾಫು ಈ ಸಿನಿಮಾ ಕಂಪ್ಲೀಟ್ ಸ್ಲಮ್ಮಲ್ಲಿ ನಡೆಯುತ್ತೆ. ಸೆಕೆಂಡ್ ಹಾಫ್ ಎಲ್ಲ ಆಲ್ಮೋಸ್ಟ್ ಮುಂಬೈಲೇ ನಡೆಯುತ್ತೆ. ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗುತ್ತೆ. ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ಈ ಸಿನಿಮಾ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಆಗುತ್ತೆ. ಮತ್ತು ಹುಬ್ಳಿ ಮತ್ತು ಧಾರವಾಡದಲ್ಲಿ ಈ ಸಿನಿಮಾ 175 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಮಾಡುತ್ತೆ. ಕನ್ನಡದಲ್ಲಿ ಈ ಸಿನಿಮಾ ಬಜೆಟ್ ಬಂದು 3 ಕೋಟಿ ಹಾಕಿರ್ತಾರೆ. 3 ಕೋಟಿ ಹಾಕಿದಂಥ ಈ ಸಿನಿಮಾ ಗಳಿಸಿದ ಎಷ್ಟು ಗೊತ್ತಾ? ಅಂದರೆ 2004ರಲ್ಲಿ ಈ ಸಿನಿಮಾ 10 ಕೋಟಿವರೆಗೂ ಕೂಡ ಕಲೆಕ್ಟ್ ಮಾಡುತ್ತೆ. 3 ಕೋಟಿ ಬಜೆಟ್ ಸಿನಿಮಾ 10 ಕೋಟಿವರೆಗೂ ಕಲೆಕ್ಟ್ ಮಾಡ್ತು ಅಂತಂದ್ರೆ ಈ ಸಿನಿಮಾ ಫ್ಲಾಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿದೆ. ತುಂಬಾ ಜನ ಅನ್ಕೊಂಡ್ರು ವೀರ ಕನ್ನಡಿಗ ಸಿನಿಮಾ ಫ್ಲಾಪ್ ಆಯಿತು, ಆ ಸಿನಿಮಾ ಚೆನ್ನಾಗಿಲ್ಲ, ಇನ್ನು ಕೆಲವರು ಅದನ್ನ ದುಡ್ಡು ಕೊಟ್ಟು ಓಡಿಸಿದ್ರು ಅಂತಾರೆ. ಆದರೆ ಅವರಿಗೆಲ್ಲ ಏನಂತಂದ್ರೆ ಸ್ವಲ್ಪ ಬುದ್ಧಿ ಕಮ್ಮಿ ಅನ್ಸುತ್ತೆ. ಅವ್ರು ದುಡ್ಡು ಕೊಟ್ಟು ಅವ್ರ ಸಿನಿಮಾನ ಯಾರು ಓಡಿಸೋದಿಲ್ಲ. ಮತ್ತು ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಕೂಡ ಮಾಡಿರುತ್ತೆ. ಮತ್ತೆ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾಗೆ ಮೊದಲು 1 ಕೋಟಿ ರೂಪಾಯಿ ಸಂಭಾವನೆ ತಗೊಂಡಂತ ಏಕೈಕ ನಟ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು. 2004ವರೆಗೂ ಬಂದಂತ ಸಿನಿಮಾಗಳಲ್ಲೆಲ್ಲ ಅಂದ್ರೆ ಬಂದಂತ ಯಾರೇ ಹೀರೋಗಳಾಗಿರ್ಬೋದು, ಯಾರು ಸಹ 1 ಕೋಟಿನ ಮೀರಿ ಸಂಭಾವನೆ ತಗೊಂಡಿಲ್ಲ. ಅಂದ್ರೆ 1 ಕೋಟಿವರೆಗೂ ಕೂಡ ಯಾರು ಕೂಡ ಸಂಭಾವನೆ ತಗೊಂಡಿರೋದಿಲ್ಲ. ಮೊದಲು 1 ಕೋಟಿನ ತಗೊಂಡಿದ್ದು ಪುನೀತ್ ರಾಜ್ಕುಮಾರ್ ಅವರು. ಅಲ್ಲಿವರೆಗೂ ಸಹ ಯಾವೊಬ್ಬ ನಟನು ಕೂಡ ಪುನೀತ್ ರಾಜ್ಕುಮಾರ್ ಅತಿ ಹೆಚ್ಚು ಸಂಭಾವನೆ ಕೂಡ ತಗೊಂಡಿರಲಿಲ್ಲ. ಮತ್ತೆ ಸಿನಿಮಾ ಅಂತ ಬಂದಾಗ ಸಿನಿಮಾಗೆ 1 ಕೋಟಿ ಬಂಡವಾಳ ಹಾಕಿದ್ದು ರವಿಚಂದ್ರನ್ ಅವರು ಆ ಶಾಂತಿಕ್ರಾಂತಿ ಸಿನಿಮಾದ ಮೂಲಕ. ಆದರೆ ನಾಯಕರಲ್ಲಿ ಅಪ್ಪು ಸರನ್ನೇ ಮೊದಲು 1 ಕೋಟಿ ತಗೊಂಡಿರೋದು. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸು ಮತ್ತು ಫೈಟು. ಆಕ್ಷನ್ ದೃಶ್ಯದಲ್ಲೆಲ್ಲ ಸಿಕ್ಕಾಬಿಟ್ಟೆ ಅದ್ಭುತವಾಗಿ ಕಾಣಿಸ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ. ಡ್ಯಾನ್ಸು ಅಷ್ಟೇ, ನೈರಾ ನೈರಾ ಸಾಂಗ್ ಏನು ಬರುತ್ತೆ ಆ ಸಾಂಗ್ ಬಂದಾಗ ನಾವೆಲ್ಲ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂತ ಕಾಣುತ್ತೆ. ಟಿವಿಲಿ ಆ ಸಾಂಗ್ ಬಂದ ತಕ್ಷಣ ನಾವು ರೋಡಲ್ಲಿದ್ರು ಸರಿ ಯಾರೋ ಹೇಳ್ತಿದ್ರು ರೋಡಲ್ಲಿ ಸಾಂಗ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಿದ್ದೋ ಮನೆಗೆ ಸಾಂಗ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಸಾಂಗು ಕ್ರೇಜ್ ಹುಡ್ತಿತ್ತು. ಮತ್ತು ಅದರಲ್ಲಿ ಅಪ್ಪು ಸರ್ದು ಸ್ಟೈಲು, ದಾಡಿ ಎಲ್ಲ ಬಿಟ್ಕೊಂಡು ನಾವು ಅಪ್ಪು ಸರ್ನ ಒಂದು ಫುಲ್ ಕ್ಲೀನ್ ಶೇವಲ್ಲಿ ನೋಡಿದ್ದು. ಇದರಲ್ಲಿ ಸ್ವಲ್ಪ ಮಾಸ್ ಲುಕ್ ಇತ್ತು ಚೆನ್ನಾಗಿ, ಹಾಗಾಗಿ ಇದ್ರಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ರು. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಕಾರಣ ಏನಂತ ಅಂದ್ರೆ ಅಪ್ಪು ಸರ್ದೊಂದು ಅದ್ಭುತವಾಗಿರೋ ಅಭಿನಯ, ಡ್ಯಾನ್ಸು ಮತ್ತು ಫೈಟು ಅಂತಾನೆ ಹೇಳ್ಬೋದು. ನಾಯಕಿಯಾಗಿ ಅನಿತಾ ಅವರು ಅಭಿನಯ ಮಾಡಿದ್ದಾರೆ. ಅವಿನಾಶ್ ಅವರು, ಸತ್ಯಜಿತ್ ಅವರು, ಅವರೆಲ್ಲರೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನೀವು ಕೂಡ ಈ ಸಿನಿಮಾ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬಲ್ಲಿ ಕೂಡ ಈ ಸಿನಿಮಾ ಇದೆ. ಅಥವಾ ಈ ಸಿನಿಮಾನ ರಿಲೀಸ್ ಆದಾಗ ನೀವು ಯಾವ ಒಂದು ಏಜ್ ಅಲ್ಲಿ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಸಿನಿಮಾದ ನಿರ್ದೇಶನ ಬಂದು ಮೆಹರ್ ರಮೇಶ್ ಅವರು ಮಾಡಿರ್ತಾರೆ. ಅಪ್ಪು ಸರ್ದಿದ್ದು ಆಟ್ರಿಕ್ ಸಿನಿಮಾ, ಅಂದ್ರೆ 3ನೇ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದ್ದು. ಮೊದಲನೇ ಸಿನಿಮಾ ಅಪ್ಪು ಸಹ 100 ಡೇಸ್ ಹೋಗಿರುತ್ತೆ, ಅಭಿ ಕೂಡ 100 ಡೇಸ್ ಆಗಿರುತ್ತೆ. ಹಾಗಾಗಿ ವೀರ ಕನ್ನಡಿಗ ಸಿನಿಮಾ ಸಹ ನರ್ತಕಿ ಚಿತ್ರಮಂದಿರದಲ್ಲಿ 100 ದಿನ ಪ್ರದರ್ಶನ ಕೂಡ ಕಂಡಿರುತ್ತೆ. ಹಾಗಾಗಿ ಅಪ್ಪು ಸರ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲು ಬ್ಯಾಕ್ ಟು ಬ್ಯಾಕ್ 100 ದಿನಗಳ ಕಾಲ ಪ್ರದರ್ಶನ ಕೊಟ್ಟಂತ ಹೀರೋ ಯಾರಾದ್ರು ಇತ್ತು ಅಂತಂದ್ರೆ ಮೊದಲು ಶಿವರಾಜ್ ಕುಮಾರ್ ಅವರು, 2ನೇ ಸ್ಥಾನದಲ್ಲಿ ಅಪ್ಪು ಸರ್ ಬರ್ತಾರೆ. ಅಪ್ಪು ಸರ್ದು ಇನ್ನೊಂದು ರೆಕಾರ್ಡ್ ಇದೆ, ನಿಮಗೆಲ್ಲ ಗೊತ್ತಿಲ್ಲ. ಒಂದು ಅವಾರ್ಡ್ ಬರುತ್ತೆ ಅವ್ರಿಗೆ, ಒಂದು ಇದರಲ್ಲಿ ಹೈದರಾಬಾದಲ್ಲಿ. ಆ ಅವಾರ್ಡ್ ಯಾವುದು ಅಂತಂದ್ರೆ ಮೊದಲ ಸಿನಿಮಾದಿಂದ ಕಂಟಿನ್ಯೂಸ್ ಆಗಿ 10ನೇ ಸಿನಿಮಾದವರೆಗೂ ಸಹ 100 ದಿನಗಳ ಕಾಲ ಪ್ರದರ್ಶನ ಕಂಡಂತ ಏಕೈಕ ನಟ ಯಾರಾದ್ರೂ ಇತ್ತು ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರನೇ. ಆ ಅವಾರ್ಡ್ನ ಚಿರಂಜೀವಿ ಅವರು ಪುನೀತ್ ರಾಜ್ಕುಮಾರ್ ಅವರು ಕೊಡ್ತಾರೆ. ಈ ಸಿನಿಮಾನು ಹಂಗೆ ವೀರ ಕನ್ನಡಿಗ ಸಿನಿಮಾ. ತುಂಬಾ ಜನ ಈ ಸಿನಿಮಾ ಓಡಿಲ್ಲ ಅಂತಾನೆ ಹೇಳ್ತಿದ್ರು. ವಿತ್ ಪ್ರೂಫ್ ಕೂಡ ನಿಮ್ಗೆ ಹಾಕ್ತೀನಿ. ನರ್ತಕಿ ಚಿತ್ರಮಂದಿರದ ಈ ಸಿನಿಮಾ 14ನೇ ವಾರದ ಒಂದು ಪೋಸ್ಟರ್ ಕೂಡ ನನಗೆ ಸಿಕ್ತು. ಹಾಗಾಗಿ ಈ ಸಿನಿಮಾ 14ನೇ ವಾರ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಲೆಕ್ಕ ಹಾಕಿರೋ ಕೂಡ 98 ದಿನ ಆಗುತ್ತೆ. ಅಲ್ಲೇ 100 ಡೇಸ್ ಆಗಿದೆ ಈ ಸಿನಿಮಾ. ಹಾಗಾಗಿ ಬೇರೆ ಚಿತ್ರಮಂದಿರದಲ್ಲೆಲ್ಲ ಸೇರಿದ್ರೆ ಈ ಸಿನಿಮಾ 200 ದಿನಗಳವರೆಗೂ ಕೂಡ ಭರ್ಜರಿ ಪ್ರದರ್ಶನ ಕೂಡ ಕಂಡಿದೆ ಅಂತ ಹೇಳ್ತಾ
ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.